ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಯಾರಿಗಾದರೂ ಏನಾದರೂ ಸಮಸ್ಯೆಗಳಿದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಅಂದರೆ ದೀರ್ಘಕಾಲಿಕ ಸಮಸ್ಯೆಗಳಿರ್ತಕ್ಕಂಥವ್ರು ಮಾತ್ರನೇ ಕಾಲ್ ಮಾಡಿ. ಇಲ್ಲದಿದ್ದರೆ ನಾವು ತೋರಿಸಿರ್ತಕ್ಕಂಥ ರೆಮಿಡೀಸ್ನ ನೀವು ನೋಡ್ಕೊಂಡು ಮಾಡ್ಕೋಬೋದು, ಯಾವ ಸಮಸ್ಯೆನೂ ಇಲ್ಲ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಪುರುಷರಲ್ಲಿ ಗಂಡಸ್ತನ ಕಮ್ಮಿ ಆಗಿರ್ತಕ್ಕಂಥ ಸಮಸ್ಯೆಗಳಿಗೆ ಯಾವ ರೀತಿ ನಾವು ಔಷಧಿಗಳನ್ನು ಗಿಡಮೂಲಿಕೆಗಳನ್ನು ಬಳಸ್ಕೋಬೇಕು, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡಮೂಲಿಕೆಗಳನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು. ಇವತ್ತು ನೋಡಿರಿ, ಇವತ್ತು ಫಾರೆಸ್ಟ್ ಕಡೆಗೆ ಬಂದಿದ್ದೀವಿ. ಬಹಳಷ್ಟು ಇದೆಲ್ಲ ಕಾಡಸುಗಳು ಹೆಚ್ಚು ಕಮ್ಮಿ ಹೋಗ್ತಾನೆ ಇದ್ದಾವೆ. ಒಂದು 1000 ಗಂಟೆ ಇರ್ತವೆ ನಮ್ಮ ಆಲ್ಮೋಸ್ಟ್. ನೋಡಿ, ಇದೆಲ್ಲ ಫಾರೆಸ್ಟು, ಇದು ಕಾಡಸುಗಳು. ಇವೆಲ್ಲ ಬಹಳಷ್ಟು ಅದ್ಭುತವಾಗಿ ಮೇಯ್ಕೊಂತವೆ, ಅವು ಪಾಟ್ಕೋವಿ. ಇದಕ್ಕೆ ಯಾರು ಓನರ್ಗಳಿರೋದಿಲ್ಲ. ಈ ಒಂದು ಕಾಡಿನ ಪ್ರದೇಶಗಳು ಅದೇ ರೀತಿಯೇ ನೋಡಿ, ಮೂಗುದಾರಗಳು ಯಾವುದಕ್ಕೂ ಇಲ್ಲ. ಯಾವುದೇ ಒಂದು ಹಸುಗೂ ಮೂಗುದಾರಗಳಿರೋದಿಲ್ಲ ಇಲ್ಲಿ. ಇವು ಬಾಡಿಗೆ ಹೋಗ್ತಾ ಇರ್ತವೆ, ಅವು ಬಾಡಿಗೆ ಹೋಗಿ ಬಂದು ಸೆಟ್ಲ್ ಆಗ್ತವೆ ಊರುಗಳಲ್ಲಿ. ಇದು ಇವತ್ತಿನ ಒಂದು ಸಮಸ್ಯೆ ಏನಪ್ಪ ಅಂತಂದರೆ, ಗಂಡಸರಲ್ಲಿರ್ತಕ್ಕಂಥ ವೀರ್ಯಕಣಗಳು ಸಮೃದ್ಧಿಯಾಗಿ ಬೆಳೀಬೇಕು. ಅಂದರೆ ಕ್ಷೀಣಿಸಿರ್ತಕ್ಕಂಥ ನಮ್ಮ ಒಂದು ಧಾತುಗಳನ್ನು ನಾವು ಯಾವ ರೀತಿ ವೃದ್ಧಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಇದು ನೋಡಿ, ಇದು ಗುಳ್ಗಂಜಿ ಅಂತ ಕರಿತೀವಿ. ಇದು ಗುಳ್ಗಂಜಿ ಗಿಡ. ಇದರಲ್ಲಿ ಬಿಳಿದು, ಕೆಂಪುದು, ಕಪ್ಪುದು ಬಹಳಷ್ಟು ಗಿಡಮೂಲಿಕೆಗಳಿರ್ತವೆ. ನೋಡಿ, ಇದು ಈ ಥರ ಇರ್ತದೆ. ನೋಡಿ, ಇದು ಗುಳ್ಗಂಜಿ ಕಾಯಿದು. ಇವಾಗ ಸದ್ಯಕ್ಕೆ ಇದು ಇನ್ನೂ ಪಿಂದೆ ಆಗಿದೆ, ಹೂವು ಇಲ್ಲ. ಆದ್ದರಿಂದ ಬಂದಿರತಕ್ಕಂಥ ಗಿಡಮೂಲಿಕೆಗಳು ಯಾವುದಾದ್ರೂ ಇದ್ದರೆ ತೋರಿಸ್ಬೇಕು. ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿರ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಇದನ್ನು ಉಳಿಸ್ಕೊಂಡಾಗ ನಿಮಗೂ ಸಮಸ್ಯೆ ಬಗೆಹರಿತದೆ. ಈ ಬಿಳಿ ಗುಳಗಂಜಿ ನಿಮಗೆ ಗಿಡಗಳು ಸಿಗದೇ ಇದ್ದಾಗ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಬಿಳಿ ಗುಳಗಂಜಿ ಕೇಳಿದ್ರೆ ಕೊಡ್ತಾರೆ. ಅದನ್ನು ಒಂದು 2 kg ಶೇಖರಣೆ ಮಾಡ್ಕೊಳ್ಳಿ. 2 kg ಅಥವಾ 3 kg ಶೇಖರಣೆ ಮಾಡಿಕೊಂಡು ಅದನ್ನು ನೆನೆ ಹಾಕಬೇಕು. ನೆನೆ ಹಾಕ್ಬಿಟ್ರೆ ಒಂದು 4-5 ದಿನ ನೆನೆ ಹಾಕ್ಬಿಟ್ರೆ ಅದು ಮೇಲ್ಗಡೆ ಇರ್ತಕ್ಕಂಥ ಒಟ್ಟು ಉಬ್ಕೊತದೆ. ಉಬ್ಕೊಂಡಾಗ ಅದನ್ನು ಒಡೆದ್ಬಿಟ್ಟು ಒಳಗಡೆ ಇರ್ತಕ್ಕಂಥ ಪಪ್ಪು ಮಾತ್ರ, ಬೇಳೆ ಮಾತ್ರ ತೊಗೋಬೇಕು. ತಗೊಂಡು ಅದರೊಳಗಡೆ ಒಂದು ಮೊಳಕೆ ಇರುತ್ತೆ, ಆ ಮೊಳಕೆಯನ್ನು ತೆಗೆದುಹಾಕಬೇಕು. ತೆಗೆದುಬಿಟ್ಟು ಆ ಒಂದು ಬೇಳೆನ ಮಾತ್ರ ತಗೊಂಡು ಪಕ್ಕಕ್ಕೆ ಒಣಗಿಸ್ಕೋಬೇಕು. ಲೈಟಾಗಿ ಸ್ವಲ್ಪ ನೀರಿಗೆ ಆಗಿರ್ತಕ್ಕಂಥದ್ದನ್ನು ಒಣಗಿಸ್ಕೊಂಡು, ಒಣಗಿರ್ತಕ್ಕಂಥದ್ದನ್ನು ನಾಟಿ ಹಸುವಿನ ತುಪ್ಪ ಹಾಕ್ಬಿಟ್ಟು ಉರಿಬೇಕು. ಹುರಿದ್ಬಿಟ್ಟು ತೆಗೆದು ಚೂರ್ಣ ಮಾಡಿಕೊಂಡು ನಾವು ಒಂದು ಬಾಟ್ಲಲ್ಲಿ ಎತ್ತಿಕೊಂಡು ಪ್ರತಿನಿತ್ಯ ಊಟ ತಿಂಡಿ ಆದ ನಂತರ ನಾವೇನು ಮಾಡಬೇಕು, ಒಂದು ನಾಟಿ ಹಸುವಿನ ಹಾಲೇ ತಗೊಳ್ಳಿ. ಹಾಲು ತಗೊಂಡಾಗ ತುಂಬ ಉತ್ತಮ. ಈಗ ಅಕಸ್ಮಾತ್ ನಿಮ್ಗೆ ಸಿಗಲಿಲ್ಲ, ಮೇಕೆ ಹಾಲು ತಗೊಳ್ಳಿ. ಅದು ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಮಾಮೂಲಿ ಸೀಮೆ ಹಸು ಹಾಲು ಹೋದ್ರೂ ಪರವಾಗಿಲ್ಲ, ಡೈರೆಕ್ಟಾಗಿ ಹಾಲು ತಗೊಳ್ಳಿ. ಪಾಕೆಟ್ ಹಾಲುಗಳನ್ನ ಯಾವುದೇ ಕಾರಣಕ್ಕೂ ಬಳಸೋಕೆ ಹೋಗಬೇಡಿ. ಯಾಕೆಂತಂದರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಆಗಲಿ, ಯಾವುದೇ ಒಂದು ವಿಷವಸ್ತುಗಳು ನಿಮ್ಮ ದೇಹ ಹಾಳು ಮಾಡ್ತಿರ್ಬೋದು. ಆದ್ದರಿಂದ ಆದಷ್ಟು ಅವನ್ನ ಬಂದ್ ಮಾಡಿ ನೀವೇನು ಮಾಡಬೇಕು, ಹಸುವಿನ ಹಾಲೇ ತಗೊಳ್ಳಿ. ಒಂದು 1/4 ಲೀಟ್ರ್ ಹಾಲು ತಗೊಂಡು 2 ಇಲಕ್ಕೆ ಬೆಳ್ಳುಳ್ಳಿ, 2 ಚಿಟಿಕೆ ಅರಿಶಿನ ಪುಡಿ ಅದಕ್ಕೆ ಹಾಕಿ ಚೆನ್ನಾಗಿ ಕಾಯಿಸಿ, ಕಾದಿರ್ತಕ್ಕಂಥ ಹಾಲಿಗೆ ಒಂದು 1/4 ಚಮಚದಷ್ಟು ಪೌಡರು ಇದನ್ನು ಹಾಕ್ಕೊಂಡು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಕುಡಿತಾ ಬಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ವೀರ್ಯಕಣಗಳು ಸಮೃದ್ಧಿಯಾಗಿ ಇಲ್ಲದೆ ಮಕ್ಕಳಾಗ್ತಾ ಇಲ್ಲ, ನಮ್ಗೆ ಸ್ಪರ್ಮ್ ಕೌಂಟ್ ಕಮ್ಮಿ ಇದೆ, ಅಥವಾ ಶೀಘ್ರ ಸ್ಖಲನ ಇದೆ, ವೀರ್ಯ ಬೇಗ ಔಟ್ ಆಗ್ತಾ ಇದೆ, ಸರಿಯಾಗಿ ಸುಖ ಸಿಗ್ತಾ ಇಲ್ಲ, ಗಂಡ ಹೆಂಡತಿ ಸುಖ ಸಿಗ್ತಾ ಇಲ್ಲ ಅಂತಕ್ಕಂಥವ್ರಾಗ್ಬೋದು, ಅಥವಾ ಅಂಗಸ್ತಂಭನ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥವ್ರಾಗ್ಬೋದು. ಯಾರೇ ಆಗಿರಲಿ ಈ ಒಂದು ಔಷಧಿನ ಬಳಸ್ಕೊತ ಬರ್ಬೋದು. ಬಳಸ್ಕೊತ ಬಂದರೆ ನಿಮ್ಮ ಸಮಸ್ಯೆ ಬಗೆಹರಿತದೆ. ಅಕಸ್ಮಾತ್ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಇವೆಲ್ಲ ನಮಗೆ ಸಿಗೋದಿಲ್ಲ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ನಮ್ಮಲ್ಲಿ ಈ ಗುಳಗಂಜಿ ಪೌಡ್ರೇ ಅಲ್ಲ, ಇದನ್ನು ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ, ಇದನ್ನು ಮಾಡ್ಕೊಳ್ಳಿ ಅಂತ ಅಷ್ಟೇ. ಆದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ, ಅದನ್ನು ನಾವು ಕಳಿಸ್ಕೊಡ್ತೀವಿ. ಅದನ್ನು ಬಳಸ್ಕೋಬೇಕು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.